ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಮುಸ್ಲಿಮರ ಮೀಸಲಾತಿ ರದ್ದು ನಿರ್ಣಯ ಹಿಂಪಡೆಯುವಂತೆ ಮುಸ್ಲಿಂ ಮುಖಂಡರ ಸಭೆ. ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಸಿದ್ಧತೆ. ವಾರ್ತೆಗಳ ವಿವರ. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಇದ್ದ ಮೀಸಲಾತಿಯನ್ನು ರದ್ದು ಮಾಡಿದ ಈ ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ನಿರ್ಣಯವನ್ನ ಸಿಎಂ ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಎಂದು ಮುಸ್ಲಿಂ ಮುಖಂಡರಾದ ಎಸ್ಎಂ ಗಣಿಯಾರ್, ಕೆಎಚ್ ಪಾಟೀಲ್, ಮುಕಿಹಾಳ್ ಪಟೇಲ್, ಬಾಬಾ ಪಟೇಲ್ ಬಿರಾದರ್ ಹೇಳಿದರು. ಅವರು ಬುಧವಾರ ಪ್ರವಾಸಿ ಮಂದಿರದಲ್ಲಿ ಮುಸ್ಲಿಂ ಮುಖಂಡರಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮುಸ್ಲಿಮರಿಗೆ ಪ್ರವರ್ಗ 2B ಅಡಿಯಲ್ಲಿ 4% ಮೀಸಲಾತಿಯನ್ನ ಕಿತ್ತು ಇನ್ನೊಂದು ಸಮುದಾಯಕ್ಕೆ ಹಂಚುವ ಮೂಲಕ ಸಮುದಾಯಗಳ ನಡುವೆ ದ್ವೇಷ ಬೀಜ ಬಿತ್ತಿ ಮತ ಗಳಿಸುವ ಹುನ್ನಾರ ಬಿಜೆಪಿ ಮಾಡಿತ್ತು. ಇದು ಸರ್ಕಾರದ ಅಸಂವಿಧಾನಿಕ ತೀರ್ಮಾನವಾಗಿತ್ತು. ಈ ಕಾರಣಕ್ಕಾಗಿ ಮುಸ್ಲಿಮರು ಪ್ರತಿಶತ 90ರಷ್ಟು ಮತವನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿ ಇಂದು ರಾಜ್ಯದಲ್ಲಿ 135 ಸ್ಥಾನ ಪಡೆಯುವಲ್ಲಿ ಮುಸ್ಲಿಂ ಸಮುದಾಯದ ಕೊಡುಗೆ ದೊಡ್ಡದಿದೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 8 ತಿಂಗಳು ಆಗುತ್ತಾ ಬಂತು. ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಮುಸ್ಲಿಮರಿಗೆ 2B ಮೀಸಲಾತಿಯನ್ನು ಯಥಾವತ್ತಾಗಿ ಮುಂದುವರಿಯಲು ಆದೇಶ ನೀಡಬೇಕಿದೆ. ಈ ಕಾರಣಕ್ಕಾಗಿ ಫೆಬ್ರವರಿ 2ರಂದು ಮುದ್ದೇಬಿಹಾಳ್ ನಗರಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಪತ್ರವನ್ನು ನೀಡುತ್ತೇವೆ. ಈ ಮನವಿ ಪತ್ರ ನೀಡುವ ಸಂಬಂಧಿಸಿದಂತೆ ಮುದ್ದೇಬಿಹಾಳ್ ಮತಕ್ಷೇತ್ರದ ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರು ಜನವರಿ 27 ಬೆಳಗ್ಗೆ 11:30ಕ್ಕೆ ಮುಕಿಹಾಳ್ ಗ್ರಾಮದಲ್ಲಿ ಸಭೆ ಕರೆಯಲಾಗಿದ್ದು, ಸಭೆಯಲ್ಲಿ ಮೀಸಲಾತಿ ಮಾತ್ರವಲ್ಲದೆ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜಕ್ಕೆ ಬೇಕಾದ ಸೌಲಭ್ಯಗಳ ಕುರಿತು ಚರ್ಚೆ ಮಾಡಲಾಗುತ್ತದೆ. ಹೀಗಾಗಿ ಎಲ್ಲರೂ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತೆ ಕೋರಿದರು. ಬಿಜೆಪಿ ಸರ್ಕಾರ, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅಲ್ಪಸಂಖ್ಯಾತರ ಮತ್ತು ಇನ್ನಿತರ ಎಲ್ಲ ಮೀಸಲಾತಿ ಗೊಂದಲ ಸೃಷ್ಟಿ ಮಾಡೋದು. ಯಾಕೆ ಸೃಷ್ಟಿ ಮಾಡೋದು ಅಂತ ಕೇಳಿದ್ರೆ, ಒಂದು ಕಡೆ ಪಂಚಮಸಾಲಿ ಜನ ಮೀಸಲಾತಿ ಬೆಳೆದಿದ್ರು, ಒಂದು ಕಡೆ ಒಕ್ಕಲಿಗ ಸಮಾಜದವ್ರಿಗೆ ಮೀಸಲಾತಿ ಬೆಳೆದಿದ್ರು, ಇನ್ನೊಂದು ಕಡೆ ಇನ್ನೊಂದು ಸಮಾಜದವ್ರು ಬೆಳೀತಾ ಇದ್ದಿದ್ರು. ಈ ಮುಸ್ಲಿಮರ ಏನು 4% ಮೀಸಲಾತಿ ಅದು ಟಚ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಬೇಕಾದ್ರೆ ಅವ್ರು ಮೀಸಲಾತಿ ಕೊಟ್ಕೊಳ್ಳಿ, ಅದಕ್ಕೆ ಅಭ್ಯಂತರ ಇರಲಿಲ್ಲ. ಯಾರು ಮುಸ್ಲಿಮರ ನಾಯಕರಾಗಲಿ ಮುಸ್ಲಿಂ ಕಾರ್ಯಕರ್ತರು ಯಾರು ವಿರೋಧ ಮಾಡಿರಲಿಲ್ಲ, ಮುಸ್ಲಿಂ ಸಮಾಜ ವಿರೋಧ ಮಾಡಿರಲಿಲ್ಲ. ಆದರೆ ಅನವಶ್ಯಕವಾಗಿ ಬೊಮ್ಮಾಯಿ ಸರ್ಕಾರ ಮುಸ್ಲಿಮರ ಮೀಸಲಾತಿ ಕಿತ್ಕೊಂಡು ಒಕ್ಕಲಿಗರಿಗೆ 2%, ಲಿಂಗಾಯತರಿಗೆ 2% ಕೊಟ್ಟರು. ಇದು ಸಂವಿಧಾನ ವಿರೋಧಿ, ಸಾಮಾಜಿಕ ನ್ಯಾಯದ ವಿರೋಧಿ ಈ ಕ್ರಮ. ಅದನ್ನು ಮುಸ್ಲಿಂ ಸಮಾಜದ ಮುಖಂಡರು ಮತ್ತು ಕೆಲವು ನಾಯಕರು ಕೂಡಿ ಅದನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡು ಹೋದರು. ಅಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ನೀಡಿದ್ರು. ಮರುದಿವಸ ಚುನಾವಣೆ ಡಿಕ್ಲೇರ್ ಆಯಿತು, ಘೋಷಣೆ ಆಯಿತು. ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ನಾವು ಅಧಿಕಾರಕ್ಕೆ ಬಂದರೆ ನೀವು ನಮಗೆ ಬೆಂಬಲ ಕೊಡಿ, ನಾವು ನಿಮ್ಮ ಅಧಿಕಾರಕ್ಕೆ ಬಂದರೆ ನಿಮ್ಮ ಮೀಸಲಾತಿಯನ್ನು ಕಿತ್ತು ಹಾಕಿದರೆ ಆ ಮೀಸಲಾತಿಯನ್ನು ನಾವು ಮರುಸ್ಥಾಪಿಸ್ತೀವಿ ಅಂತೇಳಿ ಘಂಟಾಘೋಷವಾಗಿ ಭಾಷಣ ಮಾಡ್ಕೊತಾರೆ. ಇವತ್ತು ಸಿದ್ದರಾಮಯ್ಯ ನಮ್ಮ ನಾಯಕರೇ, ನಾವು ಮುಖ್ಯಮಂತ್ರಿನೇ. ಆದರೆ ಇವತ್ತಿಗೂ ಅವರು 8ನೇ ತಿಂಗಳು ಆಗ್ತಾ ಇದೆ. ಈಗ ಸುಮಾರು 8 ತಿಂಗಳಾಗಿ ಸರ್ಕಾರ ಬಂದು ಇವತ್ತಿಗೂ ಅವರು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡೋದೇನೆಂದ್ರೆ, ನೀವು ಆ ಮೀಸಲಾತಿಯನ್ನು ಮರುಸ್ಥಾಪಿಸಿ ಅಂತ ಹೇಳಿದ್ರಿ, ಅದು ಆದೇಶ ರದ್ದುಪಡಿಸಿ ಅಂತ ಹೇಳಿದ್ರಿ, ಅದು ನಿಮ್ಮ ಮಾತಿಗೆ ಬದ್ಧರಾಗಿ ನೀವು ಆದೇಶವನ್ನು ರದ್ದುಪಡಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಒಂದು ಚರ್ಚೆ ಮಾಡಿ ಹೇಳುವಂತ ತೀರ್ಮಾನ ಹೋಗ್ತಾರೆ. ಎಲ್ಲರೂ ಏನು ತೀರ್ಮಾನ ಅದ್ರ ಬಗ್ಗೆ ಅವಾಗ ಏನು ನಮ್ಮ 4% ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಯಾಕೆ ತೆಗೆದುಹಾಕಿದ್ರಪ್ಪ ಅಂದ್ರೆ, ಈ ಮುಸಲ್ಮಾನರು ಬಿಜೆಪಿ ವೋಟ್ ಹಾಕಲ್ಲ, ಅದಕ್ಕೇನೈತಿ ಇವರು 4% ಏನು ಮೀಸಲಾತಿ ಏನಿದೆ ತೆಗೆದು ಕೊಟ್ಬಿಟ್ರೆ ಇವತ್ತು ಆ ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಅದೇ ತರ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಏನು ಇವತ್ತು ಅಲ್ಪಸಂಖ್ಯಾತರಿಗೋಸ್ಕರ ಇದು ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ನಾವು ಏನು ಪೂರಾ ಬಹುಮತ ಬಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು 24 ಗಂಟೆಯಲ್ಲಿ ಏನಿದೆ 4% ಮೀಸಲಾತಿನ ರಿವಾಕ್ ಮಾಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಇವತ್ತು ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ಸಿದ್ದರಾಮಯ್ಯನವರು ಯಾವ ಜಾತಿಯ ಪರವಾಗಿಲ್ಲ, ಇವತ್ತು ಎಲ್ಲರ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು.
ಇವತ್ತು 5 ಗ್ಯಾರಂಟಿ ಹಿಡ್ಕೊಂಡ್ಬಿಟ್ಟು ಇವತ್ತು ಎಲ್ಲಾ ಸಮಾಜಕ್ಕೂ ಬಂದು ಮುಟ್ತಾ ಇದೆ ಎಲ್ಲ ಗ್ಯಾರಂಟಿ ಕೂಡ. ಅದೇ ತರ ಏನಿದೆ 2ನೇ ತಾರೀಕಿನ ದಿವಸ ಏನ್ ಸಿದ್ದರಾಮಯ್ಯನವರು ಏನಿದೆ ಮುದ್ದೇಬಿಹಾಳ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಉದ್ಘಾಟನೆ ಮಾಡಕ್ಕೆ. ಯಾಕಂದ್ರೆ ನಮ್ಮೊಂದು ಏನೋ ಒಂದು ಚಿಕ್ಕದಾದಂತ ಮನವಿ ಮುದ್ದೇಬಿಹಾಳ ತಾಲೂಕದಿಂದ ಇನ್ನೂವರೆಗೂ ಯಾಕೆ ಸುಮ್ ಕೂತಿದ್ದೀರಾ ನಮ್ಮ ನಾಯಕರು ಏನಿದೆ ಅದ್ರ ಬಗ್ಗೆ ನಮಗೆ ಬೇಗ 4% ಮೀಸಲು ಅಂತ ರಿವಾಕ್ ಮಾಡ್ರಿ ಅನ್ನೋದ್ರ ಮೂಲಕ ನಾವು ಒಂದು ಈ ಚಿಕ್ಕದಾದಂತ ಒಂದು ಪ್ರೆಸ್ ಮೀಟ್ ಮಾಡಿದೀವಿ. ಅದೇ ತರ ಏನಂದ್ರೆ 27ನೇ ತಾರೀಕಿಗೆ ಇವತ್ತು ಇಡೀ ಎಂಟೈರ್ ಮುದ್ದೇಬಿಹಾಳ ತಾಲೂಕಿನ ಮುಖಂಡರು ಇವತ್ತು ತಾಳಿಕೋಟೆ ಭಾಗ ಆಗ್ಬೋದು, ನಾಲ್ತಾಳು ಭಾಗ ಆಗ್ಬೋದು, ಮುಖ್ಯ ನಮ್ಮ ಮುದ್ದೇಬಿಹಾಳ ಆಗ್ಬೋದು ಎಲ್ಲ ಹಿರಿಯರಿಗೆ ಕರೆಸಿ ಇನ್ನೊಮ್ಮೆ ನಾವು ದೊಡ್ಡದಾಗಿ ಒಂದು ಮನವಿಯನ್ನ ರೆಡಿ ಮಾಡ್ಕೊಂಡು ಅದೇ ತರ ಏನಿದೆ ಎಲ್ಲ ಸಮಾಜದ ಜೊತೆ ಚರ್ಚೆ ಮಾಡಿ ಆ ಮನವಿಯನ್ನು ಏನಿದೆ ಸಿದ್ದರಾಮಯ್ಯನವರಿಗೆ ನಾವು ಸ್ಪೆಷಲ್ ಆಗಿ ಎಲ್ಲ ಮುದ್ದೇಬಿಹಾಳ ತಾಲೂಕಿನ ಅಲ್ಪಸಂಖ್ಯಾತರಿಂದ ಅಲ್ಲಿ ಹೋಗಿ ನಾವು ಅವರಿಗೆ ಮನವಿ ಕೊಟ್ಟು ನಾವೇನಿದೆ ಈ ತರ ನಮಗೆ ತೊಂದರೆಗಳೇನಿದೆ ಇದು ಬೇಗ ನಮಗೆ 4% ಮೀಸಲಾತಿಯನ್ನು ನಮಗೆ ರಿವಾಕ್ ಮಾಡ್ರಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಈ ವೇಳೆ HR ಭಾಗವಾನ್ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಾಬಕ್ಷ್ ನಾಯ್ಕೋಡಿ, MC ಮ್ಯಾಗೇರಿ, ಮೆಹಬೂಬ್ ಹಡಲಗೇರಿ, ಮುನ್ನಾ ಹಡಗಲಿ, ಸೈಯದ್ ಕುಂಸಿ, ಪುರಸಭೆಯ ಸದಸ್ಯ ಮೆಹಬೂಬ್ ಗೊಳಸಂಗಿ, ಬುಡ್ಡಾ ನಡಿಗುಂದಿ, MR ಮಕಾಂದಾರ್, MS ತಾಳಿಕೋಟೆ, LK ನವಾಬ್ ಮುಂತಾದವರು ಉಪಸ್ಥಿತರಿದ್ದರು. ಆಶ್ವಾಸನೆಗಳನ್ನು ಈಡೇರಿಸಬೇಕು. ಯಾಕಂದ್ರೆ 136 ಜನ MLAಗಳು ಆರಿಸಿಬರ್ಬೇಕಾದ್ರೆ ಇಡೀ ರಾಜ್ಯದ ಮುಸ್ಲಿಂ ಸಮಾಜದ ಕೊಡುಗೆ ಬಹಳ ಇದೆ. ಅವರು 90% ಹೆಚ್ಚಿಗೆ ಮತದಾನವನ್ನು ಯಾವುದೇ ನಿರ್ಬೇಡ ಇಲ್ಲದೆ ನಿರ್ಭೀತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಈ ಸರ್ಕಾರ ಮೂಲಕ ಮುಸ್ಲಿಮರದೇ ಬಹಳ ಮುಖ್ಯವಾಗಿ ಕೊಡುಗಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಅಂಜಿಕೆ, ಅಳಿಕೆ, ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ಅವ್ರು ತಾವು ಮಾತಿಗೆ ಏನು ಮಾತು ಕೊಟ್ಟಿದ್ದೀರಿ ಆ ಮಾತಿಗೆ ಬದ್ಧರಾಗಿ ಆ ಮೀಸಲಾತಿಯನ್ನು ರದ್ದುಪಡಿಸ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಮೀಸಲಾತಿಯನ್ನು ಬೊಮ್ಮಾಯಿ ಮಾಡಿದಾರಲ್ಲ ಆ ಆದೇಶ ರದ್ದುಪಡಿಸ್ಬೇಕಂತ ನಾವು